ಅಸೆಂಬ್ಲಿ ಚುನಾವಣೆಯಲ್ಲಿ ಕನ್ನಡದ ಕಂಪು. ಕಾಸರಗೋಡು ಬಿಜೆಪಿ ಅಭ್ಯರ್ಥಿ ಕನ್ನಡತಿ ಅಶ್ವಿನಿ ಎಂಎಲ್ ಕನ್ನಡದಲ್ಲೇ ಅಬ್ಬರದ ಪ್ರಚಾರವನ್ನ ನಡೆಸಿರುವಂತ ಕನ್ನಡದ ಅಶ್ವಿನಿ ಎಂಎಲ್. ಕೇರಳ ಅಸೆಂಬ್ಲಿ ಚುನಾವಣೆಯಲ್ಲಿ ಕನ್ನಡದ ಕಂಪು. ಕಾಸರಗೋಡು ಬಿಜೆಪಿ ಅಭ್ಯರ್ಥಿ ಕನ್ನಡತಿ ಅಶ್ವಿನಿ ಎಂಎಲ್ ಕನ್ನಡದಲ್ಲೇ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ಅಶ್ವಿನಿ ಕನ್ನಡದಲ್ಲೇ ಭಾಷಣ ಮಾಡೋ ಮೂಲಕ ಮತದಾರರನ್ನು ಗೆಲ್ಲೋಕೆ ಪ್ಲಾನ್ ಮಾಡಿದ್ದಾರೆ. ಮನೆ ಮನೆಗೆ ತೆರಳಿ ಕನ್ನಡದಲ್ಲೇ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಅಶ್ವಿನಿ ಪರ ಪ್ರಚಾರಕ್ಕೆ ರಾಜ್ಯ ಬಿಜೆಪಿಯ ನಾಯಕರು ಸಾಥ್ ಕೊಡ್ತಿದ್ದಾರೆ. ಕಾಸರಗೋಡು ಕನ್ನಡಿಗರ ಸಂಖ್ಯೆ ಹೆಚ್ಚಾಗಿರುವಂತಹ ಗಡಿ ಪ್ರದೇಶ. ಬಿಜೆಪಿ 2ನೇ ಪಟ್ಟಿಯಲ್ಲಿ ಅಶ್ವಿನಿ ಹೆಸರು ಕೂಡ ಘೋಷಣೆಯಾಗಿದೆ. ಕಾಸರಗೋಡಿನಲ್ಲಿ ಏಪ್ರಿಲ್ 9ಕ್ಕೆ ಮತದಾನ ಅನ್ನುವಂಥದ್ದು. ಬಿಜೆಪಿಯ ಅಭ್ಯರ್ಥಿ ಅಶ್ವಿನಿ ಎಂಎಲ್ ಕನ್ನಡದ ಕಂಪು ಬೀರ್ತಾ ಇದ್ದಾರೆ. ದೂರದ ಕೇರಳದ ಅಸೆಂಬ್ಲಿ ಚುನಾವಣೆಗೋಸ್ಕರ ಮತದಾರರಿಗೆ ಕನ್ನಡದಲ್ಲಿಯೇ ಮಾತನಾಡುತ್ತಿದ್ದಾರೆ, ಮತಯಾಚಿಸುತ್ತಿದ್ದಾರೆ. ಕನ್ನಡದಲ್ಲೇ ಭಾಷಣ ಮಾಡಿ ಮತದಾರರನ್ನ ಗೆಲ್ಲೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಶ್ವಿನಿ. ಮನೆ ಮನೆಗೆ ತೆರಳಿ ಕನ್ನಡದಲ್ಲೇ ಮತಯಾಚನೆ ಮಾಡ್ತಾ ಇದ್ದಾರೆ. ಅಶ್ವಿನಿ ಪರ ಪ್ರಚಾರಕ್ಕೆ ರಾಜ್ಯ ಬಿಜೆಪಿ ನಾಯಕರು ಸಾಥ್ ಕೊಡ್ತಿರುವಂಥದ್ದು. ಕಾಸರಗೋಡು ಕನ್ನಡಿಗರ ಸಂಖ್ಯೆ ಹೆಚ್ಚಿರುವಂತ ಗಡಿ ಪ್ರದೇಶ. ಬಿಜೆಪಿ 2ನೇ ಪಟ್ಟಿಯಲ್ಲಿ ಅಶ್ವಿನಿ ಹೆಸರು ಕೂಡ ಘೋಷಣೆಯಾಗಿದೆ. ಕಾಸರಗೋಡಿನಲ್ಲಿ ಏಪ್ರಿಲ್ 9ಕ್ಕೆ ಮತದಾನ ಇದೆ. ಅಶ್ವಿನಿ ಎಂಎಲ್ ಮೂಲತಃ ಶಿಕ್ಷಕಿ, ಜೊತೆಗೆ ಕಾಸರಗೋಡಿನಲ್ಲಿ ಬಹಳ ಜನಪ್ರಿಯರು. ಈಗ ಬಿಜೆಪಿಯಿಂದ 2ನೇ ಪಟ್ಟಿಯಲ್ಲಿ ಅಶ್ವಿನಿ ಹೆಸರು ಕೂಡ ಘೋಷಣೆ ಆಗಿದೆ. ಕನ್ನಡದಲ್ಲೇ ಮಾತನಾಡಿ ಬಿಜೆಪಿ ಅಭ್ಯರ್ಥಿ ಅಶ್ವಿನಿ ಯಾರು ಅಂದ್ರೆ ಮೂಲತಃ ಅವರು ಶಿಕ್ಷಕಿ. ಕಾಸರಗೋಡಿನ ಕನ್ನಡಿಗರ ಹಕ್ಕುಗಳಿಗೆ ಧ್ವನಿಯಾಗಬೇಕು ಅನ್ನುವಂತೆ ಕನ್ನಡದ ಬಗ್ಗೆ ಮಾತನಾಡುತ್ತಾ ಕನ್ನಡಿಗರ ಧ್ವನಿಯಾಗುವಂತ ಆಶಯವನ್ನ ಅಶ್ವಿನಿ ಹೊಂದಿದ್ದಾರೆ. ಈಗ ಕಾಸರಗೋಡಿನ ಕನ್ನಡಿಗರ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತಾರೆ. ಕಾಸರಗೋಡಿನಲ್ಲಿ ಜನಪ್ರಿಯರಾಗಿದ್ದಾರೆ ಶಿಕ್ಷಕಿ ಅಶ್ವಿನಿ ಎಂಎಲ್. ಇನ್ನು ಬಿಜೆಪಿಯ 2ನೇ ಪಟ್ಟಿಯಲ್ಲಿ ಅಶ್ವಿನಿ ಹೆಸರು ಘೋಷಣೆಯಾಗಿದೆ. ಕನ್ನಡದಲ್ಲೇ ಭಾಷಣ ಮಾಡ್ತಾರೆ, ಕನ್ನಡದಲ್ಲೇ ಮತಯಾಚನೆ ಮಾಡ್ತಾರೆ. ಕನ್ನಡದಲ್ಲಿ ಮತದಾರರ ಮನಸ್ಸು ಗೆಲ್ಲೋಕೆ, ಚುನಾವಣೆ ಗೆಲ್ಲೋಕೆ ಅಶ್ವಿನಿ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ. ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಇರುವಂಥದ್ದು ಖಂಡಿತ ಸ್ವಾಗತಾರ್ಹ. ಆದರೆ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಕನ್ನಡಿಗರ ಹಕ್ಕುಗಳಿಗೆ ಧ್ವನಿಯಾಗಬೇಕು, ಕನ್ನಡಿಗರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಅನ್ನುವಂಥ ರೀತಿಯಲ್ಲಿ ಅಶ್ವಿನಿ ತಮ್ಮನ್ನು ಬಿಂಬಿಸಿಕೊಳ್ತಾ ಇದ್ದಾರೆ. ಕಾಸರಗೋಡಿನ ಬಿಜೆಪಿ ಅಭ್ಯರ್ಥಿ ಕನ್ನಡತಿ ಅಶ್ವಿನಿ ಎಂಎಲ್ ಕನ್ನಡದಲ್ಲೇ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಕನ್ನಡದಲ್ಲೇ ಜೋರಾದ ಒಂದು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಭಾಷಣ ಮಾಡೋ ಮೂಲಕ ಮತದಾರರನ್ನ ಸೆಳೀಬೇಕು ಅಂತ ಅಶ್ವಿನಿ ಹೊರಟಿದ್ದಾರೆ. ಮನೆ ಮನೆಗೆ ತೆರಳಿ ಕನ್ನಡದಲ್ಲೇ ಪ್ರಚಾರ ಮಾಡ್ತಾ ಇದ್ದಾರೆ. ಮತಯಾಚನೆಯನ್ನು ಕೂಡ ಕನ್ನಡದಲ್ಲೇ ಮಾಡ್ತಾ ಇದ್ದಾರೆ. ಅವರಿಗೆ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡುತ್ತಿದ್ದಾರೆ. ಕಾಸರಗೋಡಿನಲ್ಲಿ ಒಟ್ಟಲ್ಲಿ ಕನ್ನಡಿಗರ ಸಂಖ್ಯೆಯೇ ಜಾಸ್ತಿ ಇರುವಂತಹ ಕಾಸರಗೋಡಿನಲ್ಲಿ ಆ ಗಡಿ ಪ್ರದೇಶ ಏನಿದೆ, ಇವತ್ತಿಗೂ ಕೂಡ ಕಾಸರಗೋಡು ಅಂದ್ರೆ ಕನ್ನಡಿಗರಲ್ಲಿ ಒಂದು ಮನ ಮಿಡಿಯುವಂತ ಜಾಗ ಅದು. ಆ ಒಂದು ಕಾಸರಗೋಡಿನಲ್ಲಿ ಗಡಿ ಪ್ರದೇಶದಲ್ಲಿ ಹೆಚ್ಚಾಗಿರುವಂತ ಕನ್ನಡಿಗರು. ಹಾಗಾಗಿ ಕನ್ನಡಿಗರ ಮನ ಗೆಲ್ಲೋಕೆ ಅಶ್ವಿನಿ ಕನ್ನಡದಲ್ಲೇ ಪ್ರಚಾರ ಮಾಡಿ ಚುನಾವಣೆ ಗೆಲ್ಲೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ.